ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಸುಭಾಷ್ ಗೌಡ. ಏನಿದೆ ಪ್ರಾಬ್ಲಮ್ ಅಂದಾಗ ಕಣ್ಣಿನ ಸಮಸ್ಯೆ. ಬಹಳಷ್ಟು ಜನಕ್ಕೆ ಕಣ್ಣಿನ ಸಮಸ್ಯೆಗಳಿದೆ. ಏನಪ್ಪಾ ಅಂದ್ರೆ ನೋಡಿ, ಕೆಲವರಿಗೆ 6 ಗಂಟೆ ಆದ್ರೆ ಕಣ್ಣು ಕಾಣಿಸಲ್ಲ, ಕೆಲವರಿಗೆ ಹತ್ರ ಇರೋದು ಕಾಣಿಸಲ್ಲ, ಕೆಲವರಿಗೆ ದೂರ ಇರೋದು ಕಾಣಿಸಲ್ಲ, ಕೆಲವರಿಗೆ ಎರಡೂ ಮಂಜೆ ಹೊರೆಗಳು ಬಂದಿದೆ. ವರ್ಷ ಆಪರೇಷನ್ ಮಾಡಿಸಬೇಕು. ಇನ್ನ ಕಣ್ಣಲ್ಲಿ ಹೂಗಳು ಅಂತ ಬರುತ್ತೆ, ಸುಕ್ಕರುಗಳು ಹೂಗಳು ಅಂತ ಕರೀತಾರೆ. ಬೆಳ್ಳಗೆ ತೆಂಗಿನಕಾಯಿ ಒಳಗಡೆ ಹೂವು ಬಿಡುತ್ತೆ, ಆ ತರ ಕಣ್ಣಿಗೆ ಹೂವು ಬಂದ್ಬಿಟ್ಟಿರ್ತದೆ. ಇದಕ್ಕೆ ಹಾಸ್ಪಿಟಲ್ ಯಾವುದೇ ತರ ಮೆಡಿಸಿನ್ಸ್ ಅನ್ನೋದೇ ಇಲ್ಲ. ನಮ್ಮಲ್ಲಿ ಅದು ಕೂಡ ಮೆಡಿಸಿನ್ಸ್ ಅನ್ನೋದು ಅದ್ಭುತವಾಗಿದೆ. ಕನ್ನಡದಲ್ಲಿ ಕೂಡ ಮಂಗಕಾಯಿ ಅಂತ ಕರಿತೀವಿ. ಇನ್ನು ಕೆಲವರು ಹಲವಾರು ಪ್ರಾಂತದ ಹೆಸರುಗಳಲ್ಲಿ ಬೇರೆ ಬೇರೆ ಕರೀತಾರೆ. ಇದನ್ನ ನಾವು ಮುಂಚೆ ಏನ್ ಮಾಡೋರು ಅಂದ್ರೆ, ಹಿರಿಯರು ದೊಡ್ಡವರು ಇದರ ಬೇರುಗಳು ಕಡ್ಕೊಂಡ್ಬಂದು ಸೀಗೆಕಾಯಿ, ಅಂಟವಾಳದ ಕಾಯಿ, ಇದ್ರ ಬೇರು, ಚಿಗುರೆ ಎಲೆ ಎಲ್ಲ ಕುಟ್ಟಿ ಪುಡಿ ಮಾಡಿಕೊಂಡು ಶಾಂಪೂ ಸೋಪ್ ಬಳಸ್ತಿದ್ವಿ. ಅವಾಗ ಇದರ ರಸ, ಶಾರ, ಈ ಖಾರ ಕಣ್ಣಿಗೆ ಹೋಗುತ್ತೆ. ಕಣ್ಣಿಗೆ ಹೋದಾಗ ಕಣ್ಣಿನ ಪೊರೆಗಳೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಇವಾಗ ನಾವು ಶಾಂಪೂ ಸೋಪ್ ಕೆಮಿಕಲ್ ಹೋಗ್ಬಿಟ್ಟು ಇನ್ನ ಕಣ್ಣಿಗೆ ಹಾಳಾಗಿ ಹೋಗ್ತಿದೆ, ರಿಕವರಿ ಆಗ್ತಿಲ್ಲ. ಈ ಕಣ್ಣಿನ ಸಮಸ್ಯೆಗೆ ಇದನ್ನ ಯಾವ ತರ ಬಳಸ್ಕೋಬೇಕಂದ್ರೆ, ಇಲ್ಲಿ ನೋಡಿ, ಈ ಕಾಯಿ ಇದಲ್ವಾ, ಈ ಕಾಯನ್ನ ಚೆನ್ನಾಗಿ ಬಲ್ತಿರ್ಬೇಕು. ನೀವು ಚೆನ್ನಾಗಿ ಬಲ್ತಿರೋ ಕಾಯಿಗಳು, ಮಂಗಕಾಯಿಗಳು ಕಿತ್ಕೊಂಡ್ಬಂದು ಒಂದು ಮಣ್ಣಿನ ಮಡಿಕೆಯಲ್ಲಿ ಈ ಕಾಯಿ ಮುಳುಗೋ ತರ ನೀರು ಹಾಕಿ ಬೇಯಿಸ್ಬಿಟ್ಟು ಈ ನೀರನ್ನು ಚೆಲ್ಬಿಟ್ಟು ಈ ಕಾಯಿಗಳನ್ನ ತೆಗೆದು ಒಣಗಿಸಿ ಎತ್ತಿಟ್ಕೊಳ್ಳಿ. ಯಾರ್ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ ಅವರು ನಮ್ಮ ಬಾಯಲ್ಲಿ ಬರೋ ಸಲೈವ, ಈ ಸಲೈವ ಎಂಜಲು, ಆ ಎಂಜಲನ್ನ ಒಂದು ಸಾದೋ ಕಲ್ಲು ಮೇಲೆ ಹಾಕಿ ಈ ಕಾಯನ್ನು ಚೆನ್ನಾಗಿ ಸಾದಬೇಕು. ತುಂಬಾ ನೀಟಾಗಿ ಥಿಕ್ನೆಸ್ ಆಗಿ ಒಳ್ಳೆ ಪೌಡರ್ ತರ ಆದಾಗ ಇದನ್ನ ತಗೊಂಡು ಈ ರೆಪ್ಪೆ ಮೇಲೆ ಮಾತ್ರ ಕಾಟಿಗೆ ತರ ಹಚ್ಕೋಬೇಕು. ಈ ತರ ಹಚ್ಕೊಂತ ಬಂದ್ರೆ ಕಣ್ಣಿನ ದೃಷ್ಟಿ, ಅದೇ ರೀತಿ ಈ ಪೊರೆಗಳ ಸಮಸ್ಯೆ ಇದ್ರು ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದನ್ನ ಕೆಲವು ಕಾಲಗಳು ಬಳಸ್ತಾ ಬರಬೇಕು. ಕಣ್ಣು ಒಳಗಡೆ ಜಾಸ್ತಿ ಇಡಬೇಡಿ, ಬರೀ ರೆಪ್ಪೆ ಮೇಲೆ ಹಚ್ಚಿ ಅದೇ ಔಷಧಿ ಒಳಗಡೆ ಹೋಗ್ತಾ ಇರುತ್ತೆ ನಿಧಾನಕ್ಕೆ. ಡೈಲಿ ಇದನ್ನ ಸಾದಿ ದಿನಕ್ಕೆ 2 ಸಲ ಹಚ್ತಾ ಬನ್ನಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನೋ ಇರುತ್ತೆ. ಒಂದು ವೇಳೆ ನಿಮ್ಮಿಂದ ಇವೆಲ್ಲ ಮಾಡ್ಕೊಳ್ಳೋಕೆ ಆಗದೇ ಇದ್ದ ಪಕ್ಷದಲ್ಲಿ ಯಾವುದೇ ತರ ಕಣ್ಣಿನ ಸಮಸ್ಯೆ ಇದ್ರು ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳು ನಮ್ಮಲ್ಲಿ ಅದ್ಭುತವಾದ ಇರುತ್ತೆ. ಬೇಕಾದ್ರೆ ನಿಮಗೆ ಕೊರಿಯರ್ ಆಪ್ಷನ್ ಇದೆ. ಇಲ್ಲಾಂದ್ರೆ ನಾನು ಕೋಲಾರ ಡಿಸ್ಟಿಕ್ ಮುಳಬಾಗ್ಲಲ್ಲಿ ಇರ್ತೀನಿ. ಪ್ರತಿ ಭಾನುವಾರ ಕಣ್ಣಿಗೆ ಉಚಿತವಾಗಿ ಔಷಧಿ ಹಾಕೋದಿರುತ್ತೆ. ಬಂದು ಹಾಕ್ಸ್ಕೊಂಡು ಹೋಗ್ಬೇಕಂತ ವಿನಂತಿ ಮಾಡ್ಕೊಂತ ಈ ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ತೆ.